ಹಾಯ್ ಗಾಯ್ಸ್, ಇದು ನನ್ನ ದಸರಾ ಹಾಲಿಡೇಸಿನ 4 ದಿನದ ಟ್ರಿಪ್. ಬನ್ನಿ ಹೇಗಿದೆ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಟ್ರಿಪ್ಪಿಗೆ ಬಂದಿದ್ದೀವಿ. ಸೊ ನಾವು 4 ದಿನ ಇರ್ತೀವಿ. ನಾವೀಗ ಫಸ್ಟ್ ಡೇ ಇದು ನಮ್ಮದು. ಸೊ ನಾವೀಗ ಮಂತ್ರಾಲಯದಲ್ಲಿದ್ದೀವಿ. ನಾವೀಗ ಮಂತ್ರಾಲಯದಲ್ಲಿ ಇದ್ದೀವಿ. ತುಂಬ ರಶ್ ಇತ್ತು ದಸರಾ ಹಾಲಿಡೇಸ್ ಅಂತ, ಆದರೆ ನಮಗೆ ಬೇಗ ಸ್ಲಾಟ್ ಸಿಕ್ತು ದರ್ಶನಕ್ಕೆ. ನೋಡಿ, ಇದು ಕಿರೀಟ ಮತ್ತು ಪತಾಕ ಹೇಗೆ ರೈಡ್ ಆಗ್ತದೆ. ಸೊ ನಾವೀಗ ಒಂಟೆ ರೈಡ್ ಹತ್ರ ಇದ್ದೀವಿ. ಮತ್ತು ನಿಮಗೆ ಅಲ್ಲಿ ಹಿಂದೆ ಕಾಣಿಸ್ತಾ ಇರೋದು ತುಂಗಭದ್ರಾ ನದಿ. ಒಂಟೆ ರೈಡ್ ನೀವೀಗ ನೋಡ್ತಾ ಇರೋ ಹಾಗೆ ತುಂಬ ಫನ್ ಇತ್ತು. ಒಂಚೂರು ಮುಂದೆ ಹೋದಾಗ ಗಿಳಿಶಾಸ್ತ್ರ ಮಾಡೋರಿತ್ತು, ಬನ್ನಿ ಬನ್ನಿ ಅಂತ ಕರಿತಾ ಇದ್ರು. ಗಿಳಿಯೊಟ್ಟಿಗೆ ಒಂಚೂರು ಫನ್ ಮಾಡಿದ್ವಿ. ನೋಡಿ, ಇವಾಗ ನಾವೊಂದು ಪಿಕ್ಚರ್ ತಗೊಂಡ್ವಿ ಅಲ್ಲಿ, ಅದು ತುಂಬ ಫನ್ ಇತ್ತು. ಈಗ ನಾವು ಹೈದ್ರಾಬಾದಿಗೆ ಹೋಗ್ತಾ ಇದ್ವಿ. ನಮ್ಮದು ರೂಮ್ ಬಂದುಬಿಟ್ಟು ರಾಮೋಜಿ ಫಿಲ್ಮ್ ಸಿಟಿ ಹತ್ರ ಇತ್ತು. ನಾವು ಹೋಗ್ತಾ ಇರುವಾಗ ಸರ್ಪ್ರೈಸಿಂಗ್ ಆಗಿ ಒಂದು ಪ್ಲೇಸ್ ಸಿಕ್ತು. ಅದು ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಅಂತ, ತುಂಬ ಚೆನ್ನಾಗಿತ್ತು. ಕೂಡಲೇ ನಾವು ಗಾಡಿನ ತಿರುಗಿಸಿಕೊಂಡು ಅಲ್ಲಿಗೆ ಹೋದ್ವಿ. ಒಳಗಡೆ ಹೋಗ್ಬೇಕಾದ್ರೆ ಟಿಕೆಟ್ ತಗೊಳ್ಬೇಕು. ಅದಕ್ಕೆ ನಾವು ಟಿಕೆಟ್ ಕೌಂಟರ್ ಹತ್ರ ಹೋಗೋಣ. ನೋಡಿ, ಈಗ ನೀವು ಮುಂದೆ ನೋಡ್ತಾ ಇರೋ ಬಿಲ್ಡಿಂಗ್ಗೆ ಟಿಕೆಟ್ ಕೌಂಟರ್ ಇರುತ್ತೆ. ಮೊಬೈಲೆಲ್ಲ ಡೆಪಾಸಿಟ್ ಮಾಡಿ ಹೀಗೆ ಸೀಲ್ ಆಗಿಬಿಟ್ಟು ಒಳಗಡೆ ಕಳಿಸಿದ್ರು. ಒಳಗಡೆ ಹೆಂಗಿದೆ ಅಪ್ಪ, 108 ದೇವರುಗಳು. ಮತ್ತು ಹೊರಗಡೆ ಬಂದಾಗ ಒಂದು ಫೌಂಟೇನ್ ಶೋ ಇರುತ್ತೆ, 5 to 6 minutes ಇರುತ್ತೆ. ಅದು ತುಂಬ ಎಕ್ಸೈಟಿಂಗ್ ಆಗುತ್ತೆ. Hi guys, we are on second day of the trip. So ನಾವೀಗ ರಾಮೋಜಿ ಫಿಲ್ಮ್ ಸಿಟಿ ಅಲ್ಲಿ ತುಂಬ ಬಿಸಿಲಿದೆ. ಸೊ ಬನ್ನಿ ನೋಡ್ಕೊಳ್ಳೋಣ ಹೇಗಿದೆ. ಸೊ ನಾವಿಲ್ಲಿ ಎಲ್ಲ ಗಾಡಿ ಎಲ್ಲ ಪಾರ್ಕ್ ಮಾಡಿ ತಿಂಡಿ ತಿನ್ಕೊಂಡು ಇಲ್ಲಿ ಬಂದು ವೇಟ್ ಮಾಡಬೇಕು. ಹಂಗೆ ಇದೊಂದು ಚೆನ್ನಾಗಿರೋ ಪ್ಲೇಸ್. ನೀವೇನಾದರೂ ಹೈದ್ರಾಬಾದ್ ವಿಸಿಟ್ ಮಾಡಿದ್ರೆ ಇದನ್ನು ವಿಸಿಟ್ ಮಾಡ್ಬೋದು. ನಾವು ಟಿಕೆಟ್ ಎಲ್ಲ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಅದಕ್ಕೆ ನಾವು ಡೈರೆಕ್ಟಾಗಿ ವೇಟಿಂಗ್ ಲಾಂಚ್ ಹತ್ರ ಹೋದ್ವಿ. ವೇಟಿಂಗ್ ಲಾಂಚ್ ಹತ್ರ ಬಸ್ ಬಂದುಬಿಟ್ಟು ನಾವು ಅದಕ್ಕೆ ಹತ್ತಿ ಈಗ ನಾವು ಹೋಗ್ತಾ ಇದ್ದೀವಿ. 5 ರಿಂದ 6 ಕಿಲೋಮೀಟರ್ ದೂರ ಬಂದುಬಿಟ್ಟು ನಾವು ರಾಮೋಜಿ ಫಿಲ್ಮ್ ಸಿಟಿ ಸ್ಟುಡಿಯೋಗೆ ಎಂಟರ್ ಆದ್ವಿ. ತಕ್ಷಣವೇ ಮ್ಯಾರಿಗೋ ರೌಂಡ್ ಪಾರ್ಕ್ ಎಲ್ಲ ಎಂಜಾಯ್ ಮಾಡಿದ್ವಿ. ಓಪನಿಂಗ್ ಸೆರೆಮನಿ ಸ್ಟಾರ್ಟ್ ಆಗೋಕ್ಕೆ ಇನ್ನೊಂದು ಚೂರು ಇತ್ತು. ನೋಡಿ, ಓಪನಿಂಗ್ ಸೆರೆಮನಿ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆದರೆ ತುಂಬ ಕ್ರೌಡ್ ಇತ್ತು. ಮತ್ತು ಸ್ಟೇಜ್ ಎಲ್ಲ ಇತ್ತು, ಹೋಗೋಕ್ಕೆ 2 ಸಪ್ರೇಟ್ ಸ್ಟೇಜಸ್ ಇತ್ತು. ನೆಕ್ಸ್ಟ್ ಡ್ಯಾನ್ಸ್ ಬಂದುಬಿಟ್ಟು ನವರಾತ್ರಿ ಥೀಮ್ ಆಗಿತ್ತು. ದಸರಾ ಅಂತ ನವರಾತ್ರಿ ಡ್ಯಾನ್ಸ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ನೆಕ್ಸ್ಟ್ ಬಂದುಬಿಟ್ಟು ತುಂಬ ರೈಡ್ಸ್ ಮತ್ತು ಶೋಸ್ ಇತ್ತು. ನಮ್ಮದು ಫಸ್ಟ್ ರೈಡ್ ಬಂದುಬಿಟ್ಟು ಶೋ ವಿತ್ ರೈಡ್. ಅದು ತುಂಬ ಚೆನ್ನಾಗಿತ್ತು, ತುಂಬ ಕೂಲಾಗಿತ್ತು. ಒಂದೇ ಪ್ಲೇಸಲ್ಲಿ ತುಂಬ ಕಂಟ್ರೀಸಿಗೆ ವಿಸಿಟ್ ಮಾಡ್ತಾ
ಲವ್ಲಿ. ಅದು ರೈಡ್ ತುಂಬ ಚೆನ್ನಾಗಿತ್ತಲ್ವಾ? ನಿಮಗೆ ಹೇಗೆ ಫೀಲ್ ಆಗಿದೆ? ನೋಡಿ, ಇದು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಸ್ಟೇರ್ಸ್. ನಿಮಗೆ ರಿಯಲ್ ಆಗಿ ಫೀಲ್ ಆಗ್ತಾ ಇದೆ ಅಲ್ವಾ? ನೋಡಿ, ಇದು ಶೋ ಬಂದ್ಬಿಟ್ಟು ಲೈಟ್ಸ್ ಕ್ಯಾಮರಾ ಆಕ್ಷನ್. ಎಷ್ಟು ಚೆನ್ನಾಗಿದೆ ನೋಡಿ. ಡಾರ್ಕ್ ಲೈಟಲ್ಲಿ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ನಾವೀಗ ಹೋಗ್ತಾ ಇರೋದು ಸ್ಪೇಸ್ ಯಾತ್ರಾ ಅಂತ. ಅಲ್ಲಿ ನಾವು ಸ್ಪೇಸ್ದೆಲ್ಲ ಮಾಡ್ತೀವಿ. ಅಂದರೆ ಸ್ಪೇಸದ ರೈಡ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಪೇಸ್ ಯಾತ್ರಾ ನಮಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಅದನ್ನು ಮುಗಿಸ್ಕೊಂಡು ನಾವೀಗ ಲೈವ್ ಡ್ಯಾನ್ಸ್ ಹೊರತು ಅಲ್ಲಿಗೆ ಬಂದು ನೋಡಿ ಎಷ್ಟು ಸಖತ್ತಾಗಿ ಡ್ಯಾನ್ಸ್ ನಮ್ಮದು ಶೋ ಆ್ಯಕ್ಟಿವಿಟಿ ಎಲ್ಲ ಮುಗ್ದಿತ್ತು. ಸೊ ನಾವೀಗ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗ್ತಾ ಇರುವಾಗ ಒಂದು ಭಯಾನಕ ಸಿಂಹಾಸನ ಸಿಕ್ತು. Okay, on your right side you can see the garden. From outside it looks like Delhi's Mughal garden, but from inside it looks like Mysore's Vrindavan garden. बाहर से दिल्ली के मुगल गार्डन जैसा दिखता है, but अंदर से मैसूर के वृंदावन गार्डन जैसा दिखता है. And you can see this garden in the movie Suryavansham People के पत्ते जो सॉन्ग था उसका फर्स्ट आप भी शूट किया गया था. And Telugu movie Suswagatam, Tamil movie PS1, PS2. And you can see book this place for your royal wedding and pre-wedding shoot also. ಇವಾಗ ನಾವು ಬಾಹುಬಲಿ ಸೆಂಟರ್ ನೋಡಿ. ಬಾಹುಬಲಿ ಯುರೋಪಲ್ಲಿರೋಂಗೆಲ್ಲ ಫೀಲ್ ಇದಲ್ಲ. ಇವಾಗ ನಾವು ಜಾಪನೀಸ್ ಗಾರ್ಡನ್ ನಮ್ಮದು ಸೆಟ್ ಟೂರೆಲ್ಲ ಮುಗೀತು. ಇವಾಗ ನಾವು ಹೊರಗಡೆ ಬರುವಾಗ ಸಂಜೆ ನೋಡಿ ಫ್ರೆಂಡ್ಸ್, ಅಷ್ಟು ಸ್ಕೇರಿ ಆಗಿತ್ತಲ್ವ. ದಶರಾ ಅಂತ ಫಿಲ್ಮಿ ಲೈಟ್ಸ್ ಮಾಡಿದ್ದು. ಅದೊಂದು ಲೈಟನಿಂಗ್ ಗಾರ್ಡನ್ ಆಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಗ್ಲೋಯಿಂಗ್ ಆಗಿತ್ತು ಆ ಗಾರ್ಡನ್. ನಾನು ಮತ್ತು ಅಮ್ಮನಿಗೆ ತುಂಬ ಇಷ್ಟ ಆಯಿತು. ನಾವೆಲ್ಲರೂ ತುಂಬ ಫನ್ ಮಾಡಿದ್ವಿ ಅಲ್ಲಿ. ಆಮೇಲೆ ಡಿನ್ನರ್ ಟೈಮ್ ಆಗಿತ್ತು. ಆವಾಗ DJ ನೈಟ್ ಆಗ್ತಾ ಇತ್ತು. ನೋಡಿ ಎಷ್ಟು ಜನ DJ ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲಿಗೆ ನಮ್ಮದು ಡೇಟು ಮುಗಿತ್ತು. ಸುಸ್ತಾಗಿ ಲಾಡ್ಜಿಗೆ ಬಂದ್ವಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು ನಮ್ಮ 3ನೇ ದಿವಸ. ಸೊ ನಾವೀಗ ನಮ್ಮ ಫಸ್ಟ್ ಡೆಸ್ಟಿನೇಷನಲ್ಲಿ ಇದು ಶಾಂಘೈ ಟೆಂಪಲ್ ಅಂತ. ಬನ್ನಿ ನೋಡಿ. ಇವಾಗ ನಾವು ಹೈದರಾಬಾದಿನ ಫೇಮಸ್ ಸಿಟಿಯಾಗಿದ್ದೀವಿ. ಅದು ಚಾರ್ಮಿನಾರ್. ನೋಡಿ, ನಿಮ್ಮ ಹಿಂದೆನೇ ಅದು ಇದೆ ಚಾರ್ಮಿನಾರ್. ನಾವು ಮೇಲೆ ಹೋಗ್ಬಿಟ್ಟು
ಪಿಕ್ಚರ್ ಎಲ್ಲ ತಗೊಂಡು ಕೆಳಗಡೆ ಬಂದ್ವಿ. ನಾವೀಗ ಬಿರ್ಲಾ ಟೆಂಪಲ್ ಮತ್ತು ಬಿರ್ಲಾ ಸೈನ್ಸ್ ಮ್ಯೂಸಿಯಂ ನೋಡಿಕೊಂಡು ಲುಂಬಿನಿ ಗಾರ್ಡನ್ಗೆ ಬಂದಿದ್ದೀವಿ. ಲುಂಬಿನಿ ಗಾರ್ಡನಲ್ಲಿ ಸ್ಪೀಡ್ ಬೋಟ್ ರೈಡ್ ಇತ್ತು. ಅದು ತುಂಬ ಅಡ್ವೆಂಚರಸ್ ಆಗಿತ್ತು. ಮತ್ತು ಗಾಳಿ ಮುಖದ ಮೇಲೆ ಬರೋದು ವಾವ್, ನನಗೆ ತುಂಬ ಇಷ್ಟ ಆಯ್ತದು. ಇದು ಸಿಮಿಲರ್ ಟು ವಿಧಾನಸೌಧ. ಹೈದರಾಬಾದಿನ ಫೇಮಸ್ ಶೋ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ, ನೋಡೋಣ. ಶೋ ಒಂಚೂರು ಲೇಟಾಗಿ ಸ್ಟಾರ್ಟ್ ಆಗಿದ್ದಕ್ಕೆ ನಾವು ಒಂಚೂರು ಬೇಗನೆ ಬಂದ್ವಿ. ಅದು ನೋಡೋಕ್ಕೆ ನನಗಂತೂ ತುಂಬ ಚೆನ್ನಾಗಿತ್ತು. ನಿಮಗೆ ಹೇಗಿತ್ತು? ಇದು ನಮ್ಮ 4 ಗಂಟೆಗೆ ನಾವೀಗ ಬೆಂಗಳೂರಿಗೆ ಮತ್ತೆ ಹೋಗ್ತಾ ಇದ್ದೀವಿ. ಸೊ ನೆನ್ನೆ ನೈಟ್ ತುಂಬ ನಮಗೆ ಸುಸ್ತಾಗಿತ್ತು, ತುಂಬ ಟಯರ್ಡ್ ಆಗಿತ್ತು. ಅದಕ್ಕೆ ನಮಗೆ ವ್ಲಾಗ್ ಮಾಡೋಕ್ಕಾಗಿತ್ತು. ನಾವು ರಾಯಲ್ ಫೋರ್ಟ್ ಅಂತ ಒಂದು ಹೋಟೆಲಲ್ಲಿ ನಿಲ್ಸಿದ್ದೀವಿ. ತುಂಬ ಚೆನ್ನಾಗಿತ್ತು. ನಾವೀಗ ಹಂಪಿಯಲ್ಲಿ ಮೇನ್ ಟೆಂಪಲ್ ಮುಂದೆ ಇದ್ದೀವಿ. ಎಲ್ಲ ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ, ಬನ್ನಿ ನೋಡ್ಕೊಂಡು ಬರೋಣ. ವಿರೂಪಾಕ್ಷ ಟೆಂಪಲ್ ಹಂಪಿದು ಫೇಮಸ್ ಟೆಂಪಲ್. ಟೆಂಪಲ್ ರೌಂಡ್ ಮುಗಿಸ್ಕೊಂಡು 4 ದಿವಸದ ಜರ್ನಿ ಮುಗಿಸ್ತಾ ಇದ್ದೀವಿ.